ನಮಸ್ಕಾರ. ಇವತ್ ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಇದು 8ನೇ ಶತಮಾನದಲ್ಲಿ ಹುಟ್ಟಿದ ಒಂದು ಅದ್ಭುತ ಕವಿತೆ, ಭಜಗೋವಿಂದಂ. ಕೇಳೋದಕ್ಕೆ ಹಳೆ ಕಾಲದ್ದು ಅನಿಸ್ಬೋದು, ಆದ್ರೆ ಇದು ಇವತ್ತಿನ ನಮ್ಮ ಜೀವನ, ನಮ್ಮ ಸಂತೋಷ ಮತ್ತೆ ನಾವು ಯಾವ್ದ್ರೆ ಹಿಂದೆ ಓಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳುತ್ತೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಬನ್ನಿ, ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಕವಿತೆ ಹುಟ್ಟಿದ್ದು ಹೇಗೆ? ಇದರ ಹಿಂದೆ ಒಂದು ಸಣ್ಣ ಕಥೆ ಇದೆ. ಇದು ನಡೀತಿದ್ದು ಭಾರತದ ಬನಾರಸ್ ಅಂದ್ರೆ ಕಾಶಿಯ ಬೀದಿಗಳಲ್ಲಿ. ಅಲ್ಲಿ ಒಬ್ಬ ಮಹಾನ್ ಗುರು ಜೀವನದ ಕೊನೆಯ ಘಟ್ಟದಲ್ಲಿದ್ದ ಒಬ್ಬ ವಿದ್ವಾಂಸರನ್ನ ನೋಡ್ತಾರೆ. ಅಷ್ಟೇ, ಆ ಒಂದು ಸಣ್ಣ ಭೇಟಿ ಎಲ್ಲವನ್ನೂ ಬದಲಾಯಿಸ್ಬಿಡುತ್ತೆ. ಸರಿ, ಆ ಕತೆ ಏನು ಅಂತ ನೋಡೋಣ. ಮಹಾನ್ ಗುರು ಆದಿಶಂಕರಾಚಾರ್ಯರು ತಮ್ಮ ಶಿಷ್ಯರ ಜೊತೆ ನಡ್ಕೊಂಡು ಹೋಗ್ತಿರ್ತಾರೆ. ಆಗ ಅವರ ಕಣ್ಣಿಗೆ ಒಬ್ರು ವಯಸ್ಸಾದ ಪಂಡಿತರು ಬೀಳ್ತಾರೆ. ಅವರು ಸಾವಿನ ಅಂಚಿನಲ್ಲಿದ್ದಾರೆ, ಆದರೂ ಬಾಯಲ್ಲಿ ಸಂಸ್ಕೃತ ವ್ಯಾಕರಣದ ಸೂತ್ರಗಳನ್ನೇ ಪಠಿಸ್ತಾ ಕೂತಿದ್ದಾರೆ. ಆ ದೃಶ್ಯ ಶಂಕರಾಚಾರ್ಯರ ಮನ್ಸಲ್ಲಿ ಇಷ್ಟು ಆಳವಾಗಿ ನಾಟುತ್ತೆ ಅಂದ್ರೆ ಅವರ ಬಾಯಿಂದ ತಕ್ಷಣಕ್ಕೆ ಒಂದು ಕವಿತೆಯೇ ಹೊರಬರುತ್ತೆ. ಹೌದು, ಶಂಕರಾಚಾರ್ಯರು ತಕ್ಷಣಕ್ಕೆ ಹೀಗೆ ಹೇಳ್ತಾರೆ. ಇಲ್ಲಿ ವ್ಯಾಕರಣದ ನಿಯಮಗಳು ಅಂದ್ರೆ ಬರೀ ಗ್ರಾಮರ್ ರೂಲ್ಸ್ ಅಂತಲ್ಲ. ಅದು ನಾವು ಈ ಪ್ರಪಂಚದಲ್ಲಿ ಗಳಿಸುವ ಎಲ್ಲಾ ಜ್ಞಾನ, ನಮ್ಮ ಪದವಿಗಳು, ನಮ್ಮ ಸಾಧನೆಗಳು ಎಲ್ಲವನ್ನೂ ಪ್ರತಿನಿಧಿಸುತ್ತೆ. ಕೊನೆಗೆ ಸಾವು ಬಂದಾಗ ಇದೆಲ್ಲ ನಿಜವಾಗ್ಲೂ ನಮ್ಮನ್ನ ಕಾಪಾಡುತ್ತಾ? ಇಲ್ಲ ಅಲ್ವಾ? ಅದೇ ಇದರ ಅರ್ಥ. ಅದಕ್ಕೆ ನೋಡಿ, ಈ ಕವಿತೆಗೆ ಮೋಹ ಮುದ್ಗರ ಅಂತಾನೋ ಕರೀತಾರೆ. ಮೋಹ ಅಂದ್ರೆ ಭ್ರಮೆ, ಮುದ್ಗರ ಅಂದ್ರೆ ಸುತ್ತಿಗೆ. ಅಂದ್ರೆ ಇದು ನಮ್ಮ ತಲೆಯಲ್ಲಿರೋ ಭ್ರಮೆಗಳನ್ನ ಒಡೆದುಹಾಕೋ ಒಂದು ಸುತ್ತಿಗೆ ಇದ್ದ ಹಾಗೆ. ಇದು ನಮ್ಮನ್ನ ನೋಯಿಸೋಕೆ ಅಲ್ಲ, ಬದಲಾಗಿ ನಮ್ಮ ಭ್ರಮೆಗಳಿಂದ ನಮ್ಮನ್ನ ಎಚ್ಚರಿಸೋಕೆ. ಅದರಲ್ಲೂ ನಾವು ಹೊರಗಿನ ವಸ್ತುಗಳಿಂದ ಸಿಗೋ ಭದ್ರತೆ ಬಗ್ಗೆ ಇಟ್ಕೊಂಡಿರೋ ನಂಬಿಕೆಯನ್ನ ಇದು ಪುಡಿ ಪುಡಿ ಮಾಡುತ್ತೆ. ಸರಿ, ಹಾಗಾದ್ರೆ ಆ ಭ್ರಮೆಗಳೇನು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಶಂಕರಾಚಾರ್ಯರು ನಾವು ಹೊರಗಿನ ವಸ್ತುಗಳಲ್ಲಿ ಭದ್ರತೆಯನ್ನ ಹುಡುಕೋ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಹಣ, ಆಸ್ತಿ, ಸಂಬಂಧಗಳು, ಇವುಗಳಲ್ಲೇ ನಾವು ಸೇಫ್ಟಿ ಹುಡುಕೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ಕವಿತೆ ದುಡ್ಡೇ ಬೇಡ ಅಂತ ಎಲ್ಲೂ ಹೇಯಲ್ಲ. ಬದಲಿಗೆ ದುಡ್ಡಿನ ಮೇಲಿರುವ ಆ ತೀರದ ದಾಹ ಇದೆಯಲ್ಲ, ಅದನ್ನ ಬಿಡಿ ಅಂತ ಹೇಳುತ್ತೆ. ಯಾಕಂದ್ರೆ ಆ ದಾಹವೇ ನಮ್ಮನ್ನ ದಿನಾ ಚಿಂತೆ ಮಾಡೋ ಹಾಗೆ ಮಾಡುತ್ತೆ. ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು ಅನ್ನೋ ಚಕ್ರದಲ್ಲಿ ಸಿಲುಕಿಸ್ಬಿಡುತ್ತೆ. ಶಂಕರಾಚಾರ್ಯರು ಇದನ್ನ ಹೇಗೆ ವಿವರಿಸ್ತಾರೆ ನೋಡಿ. ನಾವೇನನ್ಕೋತೀವಿ, ದುಡ್ಡಿದ್ರೆ ಸಾಕು, ಲೈಫ್ ಸೆಕ್ಯೂರ್ ಆಗಿರತ್ತೆ, ಖುಷಿಯಾಗಿರ್ಬೋದು ಅಂತ. ಆದ್ರೆ ನಿಜ ಹೇಗಿರತ್ತೆ? ಅದನ್ನ ಸಂಪಾದನೆ ಮಾಡೋಕೆ ಕಷ್ಟಪಡಬೇಕು, ಕಳ್ಕೊಂಡ್ರೆ ವಿಪರೀತ ನೋವಾಗುತ್ತೆ, ಇರೋದನ್ನ ಕಾಪಾಡ್ಕೊಳ್ಳೋಕೆ ದಿನ ಟೆನ್ಷನ್, ಹೌದಲ್ವಾ? ಇನ್ನು ಸಂಬಂಧಗಳ ಬಗ್ಗೆ ಕವಿತೆ ಹೇಳೋ ಮಾತು ಕೇಳಿದ್ರೆ ಶಾಕ್ ಆಗುತ್ತೆ. ನಮ್ಮ ಸುತ್ತ ಇರೋರ ಪ್ರೀತಿ ಕೂಡ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿದ್ಯಾ? ಕವಿತೆ ಹೇಳುತ್ತೆ, ಹೌದು, ನಾವು ದುಡಿಯೋವರೆಗೂ ನಮ್ಮ ಮೇಲೆ ಅವಲಂಬಿತರಾದವರು ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಆದ್ರೆ ಅದೇ ನಮಗೆ ವಯಸ್ಸಾಗಿ ಸಂಪಾದನೆ ನಿಂತುಹೋದ್ರೆ ಮನೆಯಲ್ಲೇ ನಮ್ಮ ಜೊತೆ ಒಂದು ಮಾತಾಡೋಕ್ಕೂ ಯಾರಿಗೂ ಇಷ್ಟ ಇರಲ್ಲ ಅಂತ ಕವಿತೆ ಮುಲಾಜಿಲ್ಲದೆ ಹೇಳ್ಬಿಡುತ್ತೆ. ಸರಿ, ಇದುವರೆಗೂ ನಾವು ಹಣ, ಸಂಬಂಧಗಳಂತಹ ಹೊರಗಿನ ವಿಷಯಗಳ ಬಗ್ಗೆ ನೋಡಿದ್ವಿ. ಈಗ ನಮ್ಮ ಗಮನವನ್ನ ಸ್ವಲ್ಪ ಒಳಗಡೆಗೆ ತಿರುಗಿಸೋಣ. ಅಂದ್ರೆ ನಮ್ಮ ದೇಹ, ನಮ್ಮ ಯೌವನ ಮತ್ತು ಜೀವನದ ಬೇರೆ ಬೇರೆ ಹಂತಗಳ ಬಗ್ಗೆ ಕವಿತೆ ಏನ್ ಹೇಳುತ್ತೆ ಅಂತ ನೋಡೋಣ. ಜೀವನದ ಬಗ್ಗೆ ಹೇಳೋಕೆ ಇದರಲ್ಲಿ ಒಂದು ಅದ್ಭುತವಾದ ಹೋಲಿಕೆ ಇದೆ. ಜೀವನ ಅಂದ್ರೆ ನಳಿನಿದಲಗತ ಜಲಂ ಅಂತೆ. ಅಂದ್ರೆ ಕಮಲದ ಎಲೆ ಮೇಲಿರೋ ನೀರಿನ ಹನಿ. ಅದು ನೋಡೋಕೆ ಎಷ್ಟು ಸುಂದರವಾಗಿರುತ್ತಲ್ವಾ? ಆದ್ರೆ ಒಂದು ಸಣ್ಣ ಗಾಳಿಗೆ ಅದು ಜಾರಿ ಬಿದ್ದು ಹೋಗ್ಬೋದು. ನಮ್ ಜೀವನವೂ ಅಷ್ಟೇ, ಅಷ್ಟು ಅನಿಶ್ಚಿತ, ಅಷ್ಟು ಅಸ್ಥಿರ. ಜೀವನ ಎಷ್ಟು ಕ್ಷಣಿಕ ಅನ್ನೋದನ್ನ ಇದಕ್ಕಿಂತ ಚೆನ್ನಾಗಿ ಹೇಳೋಕ್ ಸಾಧ್ಯನಾ? ಇನ್ನು ನಮ್ಮ ಜೀವನದ ಬೇರೆ ಬೇರೆ ಹಂತಗಳನ್ನ ನೋಡಿದ್ರೆ ಪ್ರತಿಯೊಂದು ಸ್ಟೇಜ್ನಲ್ಲೂ ನಾವು ಯಾವುದೋ ಒಂದಕ್ಕೆ ಅಂಟುಕೊಂಡ್ಬಿಟ್ಟಿರ್ತೀವಿ. ಚಿಕ್ಕವರಿದ್ದಾಗ ಆಟದ ಹುಚ್ಚು, ಯೌವನದಲ್ಲಿ ವಿಷಯಾಸಕ್ತಿ, ವ್ಯಾಮೋಹ, ವಯಸ್ಸಾದ್ಮೇಲೆ ಬರೀ ಚಿಂತೆ, ಆತಂಕ, ಹೀಗೆ ಪ್ರತಿಯೊಂದು ಹಂತದಲ್ಲೂ ಯಾವುದೋ ಒಂದರಲ್ಲಿ ಮುಳುಗಿ ಹೋಗಿರೋದ್ರಿಂದ ನಿಜವಾದ ಪ್ರಶ್ನೆಗಳನ್ನ ಕೇಳ್ಕೊಳ್ಳೋಕೆ ನಮಗೆ ಸಮಯವೇ ಸಿಕ್ಕಿರಲ್ಲ. ನಮ್ಮ ಈ ಎಲ್ಲಾ ವ್ಯಾಮೋಹಗಳನ್ನ ಒಂದೊಂದಾಗಿ ಬಿಡಿಸಿಟ್ಟ ಮೇಲೆ ಕವಿತೆ ನಮ್ಮನ್ನೇ ನೇರವಾಗಿ ಪ್ರಶ್ನೆ ಮಾಡುತ್ತೆ. ಕೆಲವು ಶಾಕಿಂಗ್ ಪ್ರಶ್ನೆಗಳು. ಯಾರು ನಿನ್ನ ಹೆಂಡತಿ? ಯಾರು ನಿನ್ನ ಮಗ? ನೀನ್ ಯಾರವನು? ಎಲ್ಲಿಂದ ಬಂದೆ? ಈ ಪ್ರಶ್ನೆಗಳು ಕೇಳಿದಾಗ ಒಂಥರ ಅಲ್ಲಾಡಿ ಹೋದ ಹಾಗಾಗತ್ತೆ. ಇಲ್ಲಿಂದಾನೇ ಕವಿತೆ ಒಂದು ಹೊಸ ತಿರುವು ಪಡ್ಕೊಳ್ಳತ್ತೆ. ಇಲ್ಲಿವರೆಗೂ ಸಮಸ್ಯೆಯನ್ನ ಹೇಳಿ ಈಗ ಪರಿಹಾರದ ಕಡೆಗೆ ಹೋಗುತ್ತೆ. ಹೀಗೆ ನಮ್ಮೆಲ್ಲ ಭ್ರಮೆಗಳನ್ನು ಒಡೆದು ಹಾಕಿದ ಮೇಲೆ ಶಂಕರಾಚಾರ್ಯರು ನಮ್ಮನ್ನ ಹಾಗೆ ಬಿಟ್ಬಿಡಲ್ಲ.
ಅವರು ಒಂದು ಸ್ಪಷ್ಟವಾದ ದಾರಿಯನ್ನು ತೋರಿಸ್ತಾರೆ. ಈ ಗೊಂದಲಗಳಿಂದ ಹೊರಬಂದು ಹೆಚ್ಚು ಸ್ಥಿರವಾದ, ಹೆಚ್ಚು ಅರ್ಥಪೂರ್ಣವಾದ ಜೀವನವನ್ನ ಹೇಗೆ ನಡೆಸೋದು ಅನ್ನೋಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಗೈಡ್ ಕೊಡ್ತಾರೆ. ಶಂಕರಾಚಾರ್ಯರು ಇದನ್ನ ವಿಮೋಚನೆಯ ಏಣಿ ಅಂತ ಕರೀತಾರೆ. ಅದರ ಮೊದಲ ಮೆಟ್ಟಿಲು ಸಜ್ಜನರ ಅಂದ್ರೆ ಒಳ್ಳೆಯವರ ಜೊತೆ ಸೇರಿ. ಈ ಸಹವಾಸವೇ ನಮ್ಮನ್ನ ಈ ಸಂಸಾರ ಸಾಗರದಿಂದ ದಾಟಿಸೋ ದೋಣಿ ಇದ್ಹಾಗೆ. ಒಳ್ಳೆಯವರ ಜೊತೆ ಇದ್ದಾಗ ನಿಧಾನವಾಗಿ ಪ್ರಾಪಂಚಿಕ ವಿಷಯಗಳ ಮೇಲಿನ ಅಟ್ಯಾಚ್ಮೆಂಟು ಕಮ್ಮಿಯಾಗುತ್ತೆ. ಅಟ್ಯಾಚ್ಮೆಂಟ್ ಕಮ್ಮಿಯಾದಾಗ ಭ್ರಮೆಗಳು ತಾವಾಗಿಯೇ ಕಳಚಿ ಬೀಳುತ್ತವೆ. ಭ್ರಮೆಗಳು ಹೋದಾಗ ಮನಸ್ಸು ಸ್ಥಿರವಾಗುತ್ತೆ, ಮತ್ತೆ ಅದಕ್ಕೆ ಸತ್ಯ ಏನು ಅಂತ ಅರ್ಥ ಆಗುತ್ತೆ. ಕೊನೆಗೆ ಬದುಕಿರುವಾಗಲೇ ಮುಕ್ತಿ ಸಿಗುತ್ತೆ. ಅದನ್ನೇ ಜೀವನ್ಮುಕ್ತಿ ಅನ್ನೋದು. ಹಾಗಾದ್ರೆ ಕೊನೆಯದಾಗಿ ಈ ಕವಿತೆಯಿಂದ ನಾವೇನು ಕಲಿಬಹುದು? ನೋಡಿ, ಇದು ಸಾವಿರಾರು ವರ್ಷಗಳ ಹಿಂದಿಂದಾಗಿರಬಹುದು, ಆದ್ರೆ ಇವತ್ತಿಗೂ ಇದು ನಮ್ಗೆಲ್ಲರಿಗೂ ಒಂದು ವೇಕಪ್ ಕಾಲ್ ಇದ್ಹಾಗೆ. ಹೊರಗಿನ ಕ್ಷಣಿಕ ಸುಖಗಳ ಹಿಂದೆ ಓಡೋದನ್ನ ಬಿಟ್ಟು ಜೀವನದ ನಿಜವಾದ ಅರ್ಥವನ್ನ ಹುಡುಕಿ ಅಂತ ಇದು ನಮಗೆಲ್ಲ ಹೇಳ್ತಿದೆ. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ, ನಮ್ಮ ಈ ಎಲ್ಲ ಅಟ್ಯಾಚ್ಮೆಂಟ್ಸ್, ನಮ್ಮ ಸಂಬಂಧಗಳು, ನಮ್ಮ ಆಸ್ತಿ ಇದೆಲ್ಲ ಬರೀ ಭ್ರಮೆ ಅಂತಾದ್ರೆ ಹಾಗಾದ್ರೆ ನಾವು ಹುಡುಕ್ಬೇಕಾಗಿರೋ ಆ ಸತ್ಯವಾದ್ರೂ ಯಾವುದು? ಇದನ್ನ ಯೋಚನೆ ಮಾಡ್ತಾ ಇರಿ.